ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡ ನಾವು ಎರಡು ವಿಧವಾಗಿ ನೋಡ್ತೇವೆ. ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳಿ, ಯಾವುದೇ ಒಂದು ಪೂರ್ವ ನಿರ್ಧಾರಿತ ಒಂದು ರೋಗಗಳಿಲ್ದಲೆ ಕೇವಲ ಅಧಿಕ ರಕ್ತದೊತ್ತಡ ಇರುವಂಥದ್ದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಅಥವಾ ಬೇರೆ ಏನಾದರೂ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಕಿಡ್ನಿ, ಮುಖ್ಯವಾಗಿ ಈ ರಕ್ತದೊತ್ತಡವನ್ನು ಮೇಂಟೈನ್ ಮಾಡುವಂಥ ರೆನಿನ್ ಆಂಜಿಯೋಟೆನ್ಸಿನ್ ಸಿಸ್ಟಮ್ ಏನು ಕಿಡ್ನಿಯಿಂದ ಸೆಕ್ರೀಟ್ ಆಗುತ್ತೆ, ಆ ಒಂದು ಕಿಡ್ನಿಯ ಮೂತ್ರಪಿಂಡದ ಸಮಸ್ಯೆ ಇದ್ದಾಗೂ ಕೂಡ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಆ ನಂತರದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಅತಿಯಾಗಿ ಸ್ರವಿಸುವಂಥ, ಎಸ್ಪೆಷಲಿ ಕಾರ್ಟಿಸಾಲ್ ರಿಲೇಟೆಡ್ ಹಾರ್ಮೋನ್ಸ್ ಅತಿಯಾಗಿ ಸ್ರವಿಸುವಂಥ ಸಂದರ್ಭದಲ್ಲಿ ಕೂಡ ಅಧಿಕ ರಕ್ತದೊತ್ತಡ ಉಂಟಾಗ್ತದಲ್ಲ, ಇವೆಲ್ಲವಕ್ಕೆ ನಾವು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಸೊ ಯಾವ ರೀತಿಯಾಗಿ ಹೈಪರ್ ಟೆನ್ಷನ್ ಆಗಿದೆ ಅನ್ನುವಂಥದ್ದನ್ನು ನಾವು ಮೊದಲು ಪತ್ತೆ ಹಚ್ಚಬೇಕು. ಯಾರೇ ಒಬ್ಬರು ಅಧಿಕ ರಕ್ತದೊತ್ತಡದ ರೋಗಿ ಬಂದರೆ ಇದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ನಾ ಅಥವಾ ಅದಕ್ಕೆ ಏನಾದರೂ ಅಂಡರ್ಲೈನ್ ಡಿಸೀಸ್ ಅಥವಾ ಕಾರಣ ಏನಾದರೂ ಇದೆಯಾ, ಅದನ್ನು ಮೊದಲು ಇವ್ಯಾಲ್ಯೂಯೇಟ್ ಮಾಡಬೇಕು. ಮುಖ್ಯವಾಗಿ ನಾವು ಹೃದಯ ಮತ್ತು ಕಿಡ್ನಿ ಮತ್ತು ಇತ್ಯಾದಿಯಾಗಿ ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ನಂತರ ಅವೇನು ಮೇಜರ್ ಸಮಸ್ಯೆಗಳು ಇಲ್ಲ ಅಂತಂದಾಗ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಲೇಬಲ್ ಮಾಡ್ತೇವೆ. ಮುಖ್ಯವಾಗಿ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಇರಲಿ, ಯಾವುದಾದ್ರೂ ಹೈಪರ್ ಟೆನ್ಷನ್ ಇರಲಿ, ಮುಖ್ಯವಾಗಿ ಅವರು ವೈದ್ಯರ ಬಳಿಗೆ ಹೋಗಿ ಅವರ ಚಿಕಿತ್ಸೆಯನ್ನು ನಿಯಮಿತವಾಗಿ ಮಾಡ್ಕೊಳ್ತಾ ಹೋಗಬೇಕು. ಇದು ಬಹಳ ಮುಖ್ಯ. ಎರಡನೇದು, ಅವರಿಗೆ ನೀಡಲಾಗಿರುವಂಥ ಔಷಧಗಳನ್ನು ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಬೇಕು. ಯಾವಾಗ ಬೇಕೋ ಅವಾಗ ತೆಗೆದುಕೊಳ್ಳೋದಲ್ಲ. ಅದು ಬೆಳಗ್ಗೆ ಹೇಳಿದರೆ ಬೆಳಗ್ಗೆ, ಸಂಜೆ ಹೇಳಿದರೆ ಸಂಜೆ, ಆ ಟೈಮ್ನಲ್ಲೇ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದಲೇ ನಮ್ಮಿಂದ ನಾವೇ ಅಥವಾ ಯಾರ್ದಾರು ಒಂದು ಪುಸ್ತಕ ಓದಿನೋ ಅಥವಾ ಆನ್ಲೈನ್ನಲ್ಲಿ ನೋಡ್ಬಿನೋ ಅಥವಾ ಮತ್ತೊಂದು ಯಾರ್ದಾರು ಮಾತನ್ನು ಕೇಳಿ ನಾವು ನಮ್ಮ ಔಷಧಿಗಳನ್ನು ಬದಲಾಯಿಸತಕ್ಕದ್ದಲ್ಲ. ಅದು ಯಾವುದೇ ಕಾರಣಕ್ಕೂ ವೈದ್ಯರೇ ಅದನ್ನು ನಿರ್ಧರಿಸುವಂಥವರು. ಅವರು ಅದರ ಬಗ್ಗೆ ಪರಿಣಿತಿಯನ್ನು ಪಡೆದಿರ್ತಾರೆ. ಸೊ ಅವರ ಒಂದು ಒಪಿನಿಯನ್ ಪಡೆದು ನಾವು ಏನಾದರೂ ಬದಲಾವಣೆ ಮಾಡೋದಿತ್ತು ಅಂದರೆ ಮಾಡಬೇಕು. ಇದರ ಜೊತೆಗೆ ಕೇವಲ ಔಷಧಿಗಳನ್ನು ತೆಗೆದುಕೊಂಡು ಮಾತ್ರಕ್ಕೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಅದರಲ್ಲಿ ನಮ್ಮ ಜೀವನ ಶೈಲಿಯ ಬದಲಾವಣೆಗಳು ಅತ್ಯಂತ ಅವಶ್ಯಕವಾಗಿದೆ. ಅದನ್ನು ಕೂಡ ನಾವು ಮಾಡಿಕೊಂಡು ಹೋಗುವಂಥದ್ದು. ಹಾಗಾಗಿ ನಿಮ್ಮ ವೈದ್ಯರು, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಆಗಿರ್ಬೋದು, ನಿಮ್ಮ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿರ್ಬೋದು, ಯಾರನ್ನ ನೀವು ಸಂಪರ್ಕ ಮಾಡ್ತಿದ್ದೀರಲ್ಲ ಅವ್ರ ಜೊತೆಗೆ ನೀವು ಅದಕ್ಕೆ ಚರ್ಚೆ ಮಾಡಿ. ಯಾಕಂದರೆ ಯಾವುದೇ ಒಂದು ವ್ಯಕ್ತಿಗೆ ಹೊಂದುವಂಥ ಔಷಧಿಗಳು ಅಥವಾ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮತ್ತೊಬ್ಬ ವ್ಯಕ್ತಿಗೆ ಹೊಂದಿಕೆ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಒಬ್ಬ ಹಿರಿಯರಿಗೆ ಅಧಿಕ ರಕ್ತದೊತ್ತಡ ಇದೆ ಅಂತಂದ ಮಾತ್ರಕ್ಕೆ ಅದನ್ನು ಮಧ್ಯ ವಯಸ್ಸಿನಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಇತ್ತೀಚೆಗೆ ಅಧಿಕ ರಕ್ತದೊತ್ತಡ ಅಂತ ಗೊತ್ತಾಯಿತು ಅಂತಂದರೆ ಅದೇ ಸೇಮ್ ಮೆಡಿಸಿನ್ ಇದಕ್ಕೆ ತಗೊಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಫೀವರ್ ಥರ ಪ್ಯಾರಾಸ್ಟಮಾಲ್ ಅಲ್ಲ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಬಹಳ ಅವಶ್ಯಕ. ಔಷಧಿಗಳ ಬಗ್ಗೆ ನೀವು ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಬಹಳ ಟ್ರೆಂಡ್ ಆಗಿದೆ. ಬಿಕಾಸ್ ಸೋಷಿಯಲ್ ಮೀಡಿಯಾ ಯುಗ, ಇಲ್ಲಿ ಎಲ್ಲ ರೀತಿಯ ವೈರಲ್ ವಿಡಿಯೋಗಳು ಬರ್ತವೆ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಂಡುಬಂತಹ ಒಂದು ಸಿಚುವೇಶನ್ ಏನಂದರೆ, ಈ ಮಧುಮೇಹ ಅಥವಾ ಈ ಹೈಪರ್ ಟೆನ್ಷನ್ ಇದ್ದವರು ಒಬ್ಬ ಡಾಕ್ಟರ್ ಕಡೆ ಹೋಗ್ತಾರೆ ಆ್ಯಂಡ್ ದೇ ಕನ್ಸಲ್ಟ್, ಪ್ರಿಸ್ಕ್ರೈಬ್ ಮಾಡಿದ ಮೆಡಿಸಿನ್ ತೊಗೋತಾರೆ. ಇಮಿಡಿಯೇಟ್ ಏನಾದ್ರು ರಿಸಲ್ಟ್ ಸಿಕ್ಲಿಲ್ಲ, ದೇ ಸ್ವಿಚ್ ಆ್ಯಂಡ್ ದೇ ಮಿಕ್ಸ್ ಮ್ಯಾಚ್. ಅಂಥವರಿಗೆ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆನೂ ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ನಿಮಗೆ ಎಷ್ಟು ಬೇಕಾದರೂ ವೈದ್ಯರ ಬಳಿಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಇದೆ ಅಂದ ಮಾತ್ರಕ್ಕೆ ಈ ಎಲ್ಲ ರೋಗಗಳು ಹೇಗಿದ್ದಾವೆ ಅಂತಂದರೆ ಇವೆಲ್ಲ ಜೀವನ ಶೈಲಿಯ ರೋಗಗಳು, ಅಂದರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವು ಕರಿತಾ ಇದ್ದೇವೆ. ಯಾವುದು ಡಯಾಬಿಟೀಸ್ ಇರ್ಬೋದು, ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಇತ್ಯಾದಿಯಾಗಿ. ಸೊ ನಿಮಗೆ ತಕ್ಷಣದಲ್ಲಿಯೇ ಅದರ ಒಂದು ಪರಿಣಾಮ ಸಿಗಬೇಕು ಅನ್ನುವಂಥದ್ದನ್ನು ನಾವು ಬಯಸುವಂಥದ್ದು, ಎಕ್ಸ್ಪೆಕ್ಟ್ ಮಾಡುವಂಥದ್ದೇ ಅದು ತಪ್ಪು ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ ಈ ಒಂದು ರಕ್ತದೊತ್ತಡ ಅಥವಾ ಮಧುಮೇಹ ಬರಲಿಕ್ಕೆ ಅಥವಾ ಬಾಡಿಯಲ್ಲಿ ಅಥವಾ ದೇಹದಲ್ಲಿ ಅದು ಬದಲಾವಣೆ ಆಗಿ ಅದು ಒಂದು ರೋಗವಾಗಿ ಮಾರ್ಪಟ್ಟು ನಮಗೆ ಕಂಡು ಬರಲಿಕ್ಕೆ ಅನೇಕ ವರ್ಷಗಳು ತೆಗೆದುಕೊಂಡಿದೆ. ಇದು ಏಕಾಏಕಿ 2 ದಿವಸದಲ್ಲಿ 1 ವಾರದಲ್ಲಿ ಆಗಿರುವಂಥ ಬದಲಾವಣೆ ಅಂತೂ ಅಲ್ಲ. 1 ವರ್ಷಾನುಗಟ್ಟಲೆ ಆಗಿರುವಂಥ ಬದಲಾವಣೆ ನಮಗೆ ಈ ಸ್ಥಿತಿಗೆ ತಂದೊಡ್ಡಿದೆ. ಅದಕ್ಕೆ ಭಾಗಶಃ ನಮ್ಮ ಜೀವನ ಶೈಲಿ ಮುಖ್ಯವಾದಂಥ ಕಾರಣ. ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳದಲೇ ಈ ಒಂದು ವರ್ಷಾನುಗಟ್ಟಲೆ ಬದಲಾದಂಥ ಸನ್ನಿವೇಶದಲ್ಲಿ ರೋಗ ಉಂಟಾಗಿರುವಂಥದ್ದು ಹೇಗೆ ನಾವು 1 ವಾರದಲ್ಲಿ, ಕೆಲವೇ ದಿನದಲ್ಲಿ, 1 ತಿಂಗಳಿನಲ್ಲಿ ಬದಲಾಗತ್ತೆ ಅಂತ ನಾವು ಬಯಸಲಿಕ್ಕೆ ಸಾಧ್ಯ? ಅದು ಖಂಡಿತ ತಪ್ಪು. ಹಾಗಾಗಿ ವೈದ್ಯರನ್ನು ನೀವು ಸಂಪರ್ಕಿಸುವಂಥದ್ದು ಅದು ನಿಮ್ಮ ಸ್ವಾತಂತ್ರ್ಯ. ಆದರೆ ಯಾರೇ ಒಬ್ಬ ವೈದ್ಯರು ಕೂಡ ಯಾರಿಗೂ ಕೂಡ ಅನ್ಯಾಯವಾಗುವಂತೆ ಅವರು ಸಲಹೆಗಳನ್ನು ಕೊಡೋದಿಲ್ಲ. ಹಾಗಾಗಿ ಅವರ ಒಂದು ಸಲಹೆಯನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಪಾಲಿಸಿ.
ಒಂದು 2-3 ತಿಂಗಳು ಅಥವಾ 6 ತಿಂಗಳು ತನಕ ನೀವು ವೆಯ್ಟ್ ಮಾಡ್ಬೋದು. ಅಕಸ್ಮಾತ್ ಅಲ್ಲೂ ಕೂಡ ನಿಮಗೇನಾದರೂ ನಿಯಮಿತವಾದಂಥ ಒಂದು ರಿಸಲ್ಟ್ ಬರಲಿಲ್ಲ ಅಂತಂದರೆ ಸೆಕೆಂಡ್ ಒಪಿನಿಯನ್ ಅಂತೆ ಅಥವಾ ಇನ್ನೂ ಹೆಚ್ಚಿನ ಒಂದು ಸಂಪರ್ಕವನ್ನು ನೀವು ವೈದ್ಯರ ಬಳಿ ಹೋಗಬೇಕೇ ವಿನ ಕೇವಲ ಈ ವಿಂಡೋ ಶಾಪಿಂಗ್ ಮಾಡೋ ರೀತಿಯಲ್ಲಿ ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡ್ತಾ ಹೋಗೋದು ಮತ್ತು ಯಾವ ವೈದ್ಯರ ಸಲಹೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪಾಲಿಸದೇ ಇರುವಂಥದ್ದು ಏನಾಗುತ್ತೆ ನಿಮಗೆ ಅಂತಂದರೆ, ಒಂದು ರಕ್ತದೊತ್ತಡ ನಿಯಂತ್ರಣಕ್ಕೆ ಬರೋದಿಲ್ಲ. ಆವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಎಂಡ್ ಆರ್ಗನ್ ಡ್ಯಾಮೇಜ್, ಅಂದರೆ ಮುಖ್ಯವಾಗಿ ಈ ರಕ್ತದೊತ್ತಡದಿಂದ ಅಧಿಕವಾಗಿ ಒಂದು ಪ್ರಭಾವಕ್ಕೆ ಒಳಗಾಗುವಂಥ ಆರ್ಗನ್ಸ್ ಇದಾವಲ್ಲ, ಎಸ್ಪೆಷಲಿ ಕಿಡ್ನಿ, ಹೃದಯ, ಕಣ್ಣು ಇತ್ಯಾದಿಯಾಗಿ ಅವು ಎಂಡ್ ಆರ್ಗನ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಯಾವುದೇ ಒಂದು ಉದಾಸೀನತೆಯಾಗಲಿ ಅಥವಾ ಒಂದು ಈ ರೀತಿಯಾಗಿರುವಂಥ ಒಂದು ಅಪ್ರಬುದ್ಧವಾಗಿರುವಂಥ ಒಂದು ನಡೆ ಅದು ಒಳ್ಳೆ ನಡವಳಿ ಅಲ್ಲ ಅಂತ ನಾನಾದರೂ ಇಲ್ಲಿ ಭಾವಿಸ್ತೇನೆ. ಡಾಕ್ಟರ್ ಸರ್, ಈಗ ಸಾಮಾನ್ಯವಾಗಿ ಯಾರಾದರೂ ಕೋಪ ಮಾಡಿದರೆ, ಅತಿ ಹೆಚ್ಚು ಕೋಪ ಮಾಡಿದರೆ ಅವರು ಸೆಲ್ಫ್ ಲೇಬಲ್ ಮಾಡ್ಕೋತಾರೆ, ನಾನು ಶಾರ್ಟ್ ಟೆಂಪರ್ಡ್, ನನಗೆ ಕೋಪ ತರಿಸ್ಬೇಡ, ನನ್ನ BP ಹೆಚ್ಚು ಮಾಡಬೇಡ ಅಂತ. ಇದು ಒಂದು ಲಕ್ಷಣ ಇಲ್ಲ, ಅದು ಒಂದು ಮಿಸ್ಕನ್ಸೆಪ್ಷನ್ ಆ್ಯಕ್ಚುಲಿ. ಹಾಗಾಗಿ ಏನಾಗುತ್ತೆ, ಕೋಪ ಬರುವಂಥದ್ದು ಅವರ ಬಿಹೇವಿಯರ್, ಒಬ್ಬೊಬ್ಬರ ಬಿಹೇವಿಯರ್ಗೆ ಒಳಪಡುತ್ತೆ. ಒಂದು ಅದಕ್ಕೆ ಟೈಪ್ ಎ ಪರ್ಸ್ನಾಲಿಟಿ ಅಂತ ಬೇರೆ ಬೇರೆ ರೀತಿಯಾದಂಥ ಪರ್ಸ್ನಾಲಿಟಿ ಬಿಹೇವಿಯರ್ ಚೇಂಜಸನ್ನು ನಾವು ನೋಡ್ತೇವೆ. ಅನೇಕ ಮಾನವರಲ್ಲಿ 100 ಜನ ಇದ್ದರೆ 100 ಥರದ ಸ್ವಭಾವಗಳು ಇದ್ದಿದ್ದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಈ ರೀತಿಯಾದಂಥ ಒಂದು ಬಿಹೇವಿಯರ್ ಅಥವಾ ಒಂದು ನಡವಳಿಕೆಗಳು ಅದು ನಿರಂತರವಾಗಿ ಆದರೆ ಆಗ ನಮ್ಮ ದೇಹ ಆ ನಡವಳಿಕೆಗೆ ತಕ್ಕಂತೆ ತನ್ನನ್ನು ತಾನು ಮಾರ್ಪಾಡುಗೊಳಿಸುವಂಥ ಶಕ್ತಿಯನ್ನು ಹೊಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅಂಥವರಿಗೆ ಅಧಿಕ ರಕ್ತದೊತ್ತಡ ಬರುವಂಥ ಸಾಧ್ಯತೆಗಳು ಇದ್ದಾವೆ ವಿನ ಕೇವಲ ಶಾರ್ಟ್ ಟೆಂಪರ್ಡ್ ಇದ್ದ ಮಾತ್ರಕ್ಕೆ ಅವರಿಗೆ ಅಧಿಕ ರಕ್ತದೊತ್ತಡ ಇದೆ ಅಂತ ಆಗಲಿ ಅದನ್ನು ತಾವಾಗಿಯೇ ಭಾವಿಸೋದಾಗಲಿ ಅದು ಮಾಡಬಾರ್ದು. ಅದನ್ನು ನೀವು ಅಷ್ಟು ನಿಮಗೆ ಏನಾದರೂ ಸಂದೇಹ ಇದ್ದರೆ ವೈದ್ಯರ ಬಳಿ ಹೋಗಿ ನೀವು ಚೆಕಪ್ ಮಾಡಿಸ್ಕೊಳ್ಬೋದು. ಉತ್ತಮ. ಡಾಕ್ಟರ್ ಸರ್, ಇದನ್ನು ನಿಯಂತ್ರಿಸಲು ಏನೆಲ್ಲ ಮಾಡ್ಬೋದು? ಅಫ್ಕೋರ್ಸ್ ಜೀವನ ಶೈಲಿ ಹೇಳಿದರೆ, ಅದೇ ಹೇಗೆ? ವಾಟ್ ಆರ್ ಆಲ್ ದ ಸ್ಟೆಪ್ಸ್? ಇದು ಭಾಳಷ್ಟು ಗಹನವಾದಂಥ ವಿಷಯ. ಯಾಕೆಂದರೆ ಅದಕ್ಕೆ ಒಂದು ನಿಯಂತ್ರಣಕ್ಕೂ ಮೊದಲು ನಾನು ಯಾಕೆ ಈ ರಕ್ತದೊತ್ತಡ ಬರಲಿಕ್ಕೆ ನಮ್ಮಲ್ಲಿ ಈ ದಿನಮಾನದಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದರೆ, ಒಂದು ಸ್ವಾರಸ್ಯಕರವಾದಂಥ ಒಂದು ಎಪಿಡೆಮಾಲಜಿಕಲ್ ಡೇಟಾ ಏನು ಹೇಳುತ್ತೆ ಅಂದರೆ ರೂಲ್ ಆಫ್ ಹಾಫ್ ಅಂತ ಕರೀತೀವಿ. ಅಂದರೆ ನಮ್ಮ ಸಮಾಜದಲ್ಲಿ ಅಥವಾ ಈ ಒಂದು ಜನಾಂಗದಲ್ಲಿ ಎಷ್ಟು ಜನರಿಗೆ ಅಧಿಕ ರಕ್ತದೊತ್ತಡ ಇದೆಯೋ ಅವರಲ್ಲಿ ಕೇವಲ ಅರ್ಧದಷ್ಟು ಜನರಿಗೆ ಮಾತ್ರ ತಮಗೆ ರಕ್ತದೊತ್ತಡ ಇದೆ, ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಳಿ ಅವರಿಗೆ ಮಾಹಿತಿ ಇದೆ. ಯಾರಿಗೆ ಮಾಹಿತಿ ಇದೆಯೋ ಅಂದರೆ ಯಾರು ತಮ್ಮನ್ನು ತಾವು ಚೆಕಪ್ ಮಾಡಿಸ್ಕೊಂಡು ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಅಂತ ಅವ್ರಿಗೆ ಗೊತ್ತಿದೆಯೋ ಅಂಥವರಲ್ಲಿ ಕೇವಲ ಅವರಲ್ಲಿ ಅರ್ಧ ಜನ ಮಾತ್ರ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ. ಯಾರು ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರಲ್ಲ ಅಧಿಕ ರಕ್ತದೊತ್ತಡಕ್ಕಾಗಿ, ಅಂಥವರಲ್ಲಿ ಕೇವಲ ಅದರಲ್ಲಿ ಅರ್ಧ ಜನ ಮಾತ್ರ ಟಾರ್ಗೆಟ್ BP ಕಂಟ್ರೋಲ್ನ ಅಚೀವ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಒಟ್ಟಾರೆಯಾಗಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದರೆ ಕೇವಲ 10-15% ಅಧಿಕ ರಕ್ತದೊತ್ತಡದ ರೋಗಿಗಳು ತಮ್ಮ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಅವರ ಬ್ಲಡ್ ಪ್ರೆಷರು ಕೂಡ ಕಂಟ್ರೋಲ್ ಇರುವಂಥದ್ದು. ಹಾಗಾಗಿ ಇದು ನಿಜವಾಗಿಯೂ ಕಳವಳಕಾರಿಯಾದಂಥ ಒಂದು ಅಂಶ. ಭಾರತದಲ್ಲಿ ಇವತ್ತು ಹೆಚ್ಚುತ್ತಾ ಇರುವಂಥ ಈ ರೀತಿಯಾದಂಥ ಹೃದಯ ಸಂಬಂಧಿ ಕಾಯಿಲೆಗಳು, ಅದರಲ್ಲೂ ಮುಖ್ಯವಾಗಿ ಅಧಿಕ ರಕ್ತದೊತ್ತಡ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ನೋಡ್ತೇವೆ. ವಿಶ್ವ ಆರೋಗ್ಯ ಸಂಸ್ಥೆಯವರು ಆ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಪಟ್ಟಿ ಮಾಡಬೇಕಾದ್ರೆ ಮಾಡಿಫೈಯಬಲ್ ಆ್ಯಂಡ್ ನಾನ್ ಮಾಡಿಫೈಯಬಲ್, ಯಾವುದನ್ನು ಬದಲಿಸ್ಬೋದು, ಯಾವುದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಉದಾಹರಣೆಗೆ ವಯಸ್ಸು ಬದಲಾಯಿಸ್ಲಿಕ್ಕೆ ಆಗಲ್ಲ. ತಂದೆ ತಾಯಿಯಿಂದ ಬಂದಂಥ ಒಂದು ವಂಶವಾಹಿ ರೋಗವಾಗಿದ್ದರೆ, ಯಾಕಂದರೆ ಒಂದು ತಂದೆ ತಾಯಿಗೆ ಇಬ್ಬರಿಗೂ ಅಧಿಕ ರಕ್ತದೊತ್ತಡ ಇತ್ತು ಅಂತಂದರೆ ಸಾಮಾನ್ಯವಾಗಿ ಚಾನ್ಸಸ್ ವಿಲ್ ಇನ್ಕ್ರೀಸ್. ಮಕ್ಕಳಿಗೆ ಬರುವಂಥದ್ದು, ಸಿಬ್ಲಿಂಗ್ಸಲ್ಲಿರುವಂಥದ್ದು ಮಕ್ಕಳಿಗೆ ಬರುವಂಥದ್ದು ಅದು ಕೂಡ ಹೆಚ್ಚಿಗೆ ಆಗುವಂಥದ್ದು, ಒಂದು 20-30% ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳಿದೆ. ಸೊ ಇದನ್ನು ನಾವು ಬದಲಿಸ್ಲಿಕ್ಕೆ ಆಗಲ್ಲ, ಜೆನೆಟಿಕ್ ಕಾಂಪೊನೆಂಟ್ಸ್ನ ಬದಲಿಸ್ಲಿಕ್ಕೆ ಆಗಲ್ಲ. ಯಾವುದನ್ನು ಬದಲಿಸ್ಬೋದು ಅಂತಂದರೆ ಮುಖ್ಯವಾಗಿ ಬಿಹೇವಿಯರಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಇರುವಂಥ ಒಂದಿಷ್ಟು ರಿಸ್ಕ್. ಯಾವುದು? ಒಂದು ಟೊಬ್ಯಾಕೊ, ತಂಬಾಕು ಸೇವನೆ, ತಂಬಾಕನ್ನು ಸೇದುವಂಥದ್ದಾಗಿರ್ಬೋದು, ತಂಬಾಕನ್ನು ತಿನ್ನುವಂಥದ್ದಾಗಿರ್ಬೋದು, ಎರಡೂ ಕೂಡ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ಎರಡನೇದು ಆಲ್ಕೋಹಾಲ್ ಕನ್ಸಂಪ್ಷನ್ ಇನ್ ಆಲ್ ಫಾರ್ಮ್ಸ್. ಮೂರನೇದು ಅತಿಯಾದ ಒಂದು ತೂಕ ಅಥವಾ ಒಬೇಸಿಟಿ, ಸ್ಥೂಲಕಾಯ. ಆನಂತರ ಹಣ್ಣು ಮತ್ತು ತರಕಾರಿಗಳನ್ನು ಕಡಿಮೆ ತಿನ್ನುವಂಥದ್ದು, ಅಧಿಕವಾಗಿ
ಉಪ್ಪನ್ನು ಸೇವಿಸುವಂಥದ್ದು. ಆ ನಂತರದಲ್ಲಿ ಈ ಅಧಿಕ ರಕ್ತದೊತ್ತಡವನ್ನು ಗೊತ್ತಿದ್ದು ಆಮೇಲೆ ಅತಿಯಾದ ಎಣ್ಣೆ ಪದಾರ್ಥವನ್ನು ಸೇವಿಸುವಂಥದ್ದು, ಅದು ಸ್ಥೂಲಕಾಯವನ್ನು ಉಂಟು ಮಾಡುವ ಕಾರಣ. ಸೊ ಈ ಎಲ್ಲ ಕಾರಣಗಳಿಂದ ನಾವು ಇದನ್ನೆಲ್ಲ ಅಸೆಸ್ ಮಾಡಿಬಿಟ್ಟು ನಾವು ನಂತರದಲ್ಲಿ ಪ್ರಿವೆನ್ಷನನ್ನು ನಾವು ಹೋಗಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿ ಕೆಲವೊಂದಿಷ್ಟು 4-5 ಪಾಯಿಂಟ್ಸನ್ನು ನಾನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದು, ನಮ್ಮ ಆಹಾರ. ಮುಖ್ಯವಾಗಿ ಮೊದಲೆಲ್ಲ ನಾವು ಬ್ಯಾಲೆನ್ಸ್ ಡಯಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇವತ್ತು ಬ್ಯಾಲೆನ್ಸ್ ಡಯಟ್ ಅದು ಔಟ್ಡೇಟೆಡ್ ಕಾನ್ಸೆಪ್ಟ್ ಆಗಿದೆ. ಯಾಕಂದರೆ ಇವತ್ತು ನಮಗೆ ಪ್ಲೇಟ್ ಮೆಥಡ್, ನಮ್ಮ ಒಂದು ತಟ್ಟೆಯಲ್ಲಿ ಏನೇನು ಹಚ್ಕೊಳ್ತೀವಿ, ಏನೇನು ತಿಂತಾ ಇದ್ದೇವೆ, ಅದರೊಳಗೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು. ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಗಳ ಆದಿಯಾಗಿ ಒಂದು ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಹೈಪರ್ ಟೆನ್ಷನ್ ಅನ್ನುವಂಥ ಸಂಸ್ಥೆ ಈಗಾಗಲೇ ಅನೇಕ ರಿಸ್ಕ್ ಪ್ರಿಡಿಕ್ಷನ್ ಚಾರ್ಟ್ಸನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಅದು ನಮ್ಮ ಒಂದೊಂದು ದೇಶಕ್ಕೆ ಅಥವಾ ಒಂದು ರೀಜನ್ನಿಗೆ ಸೂಕ್ತವಾಗಿರುವಂಥ ಮೇರೆಗೆ. ಅದರಲ್ಲಿ ಮುಖ್ಯವಾಗಿ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಡ್ಯಾಶ್ ಅಂತ ನಾವು ಕರಿತೀವಿ. ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್. ಈ ಒಂದು ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಉಪ್ಪನ್ನು ಕಡಿಮೆ ಸೇವಿಸುವಂಥ ಒಂದು ಪ್ರಕ್ರಿಯೆ ಅಥವಾ ಒಂದು ಹ್ಯಾಬಿಟ್ ನಾವು ರೂಢಿಸ್ಕೊಳ್ಬೇಕು. ಸರಾಸರಿ ಅನೇಕ ಅಧ್ಯಯನಗಳಲ್ಲಿ ಕಂಡು ಬಂದಿರುವಂಥದ್ದು, ಆವರೇಜ್ ಸಾಲ್ಟ್ ಕನ್ಸಂಪ್ಷನ್ ಅಮಾಂಗ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಈ ಸಮ್ವೇರ್ ರೇಂಜಸ್ ಬಿಟ್ವೀನ್ 12 to 15 grams. 12ರಿಂದ 15 ಗ್ರಾಮ್ನಷ್ಟು ಉಪ್ಪನ್ನು ನಾವು ಸೇವಿಸ್ತೇವೆ ಒಂದು ಆವರೇಜ್ ಆಗಿ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳೋದು 5 ಗ್ರಾಮ್ಗಿಂತ ಕಡಿಮೆ ಆ ಉಪ್ಪನ್ನು ಸೇವಿಸಬೇಕು ಅನ್ನುವಂಥದ್ದು. ಇದು ಅಧಿಕ ರಕ್ತದೊತ್ತಡ ಇರುವಂಥವರಿಗಂತೂ ಖಂಡಿತವೇ ಅವರು ಮಾಡಲೇಬೇಕಾಗಿರುವಂಥದ್ದು. ಬಟ್ ಅದು ಇಲ್ಲದೆ ಹೋದರೂ ಕೂಡ ಉಪ್ಪನ್ನು ಕಡಿಮೆ ಸೇವಿಸುವಂಥದ್ದು ಬಹಳ ಅವಶ್ಯಕ. ಅಲ್ಲಿ ಮುಖ್ಯವಾಗಿ ಉಪ್ಪನ್ನು ಕಡಿಮೆ ಸೇವಿಸುವಂಥದ್ದು ಅಂತಂದರೆ ಈ ಅಧಿಕವಾಗಿ ಉಪ್ಪನ್ನು ಹಾಕ್ಕೊಳ್ಳುವಂಥದ್ದು, ಟೇಬಲ್ ಸಾಲ್ಟ್ ಕಾನ್ಸೆಪ್ಟನ್ನು ಮೊದಲು ನಾವು ಬಿಡಬೇಕು. ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಏನಾದರೂ ಉಪ್ಪನ್ನು ಇಡುವಂಥ ಪದ್ಧತಿ ಇದ್ದರೆ ದಯವಿಟ್ಟು ಇವತ್ತಿನಿಂದಲೇ ಅದನ್ನು ತೆಗೆದು ಹಾಕಬೇಕು. ಆನಂತರ ನಿಮ್ಮ ಮೇಲೆ ಉಪ್ಪು ಹಾಕುವಂಥ ಏನು ನಾವು ಸಲಾಡ್ಸಿಗೆ ಉಪ್ಪು ಹಾಕ್ತೀವಲ್ಲ ಅದನ್ನು ಬಿಡಬೇಕು. ಈ ಪಿಕ್ಕಲ್ಸ್, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಮತ್ತು ನಮ್ಕೀನ್ ಇಂಥವುಗಳನ್ನು ಕಡಿಮೆ ಮಾಡಬೇಕು. ನಂತರದಲ್ಲಿ ಹೆಚ್ಚು ಉಪ್ಪಿಗೆ ಕೌಂಟರ್ ಆ್ಯಕ್ಟ್ ಆಗುವಂಥ ಪೊಟ್ಯಾಷಿಯಂ ಹೆಚ್ಚು ಇರುವಂಥ ಆಹಾರಗಳು ಅಂತಂದರೆ ನಮಗೆ ಎಲ್ಲ ರೀತಿಯಾದಂಥ ಹಣ್ಣುಗಳು ಮತ್ತು ವೆಜಿಟೇಬಲ್ಸ್, ಸೊಪ್ಪು, ತರಕಾರಿ ಇತ್ಯಾದಿಗಳನ್ನು ಹೆಚ್ಚಿಗೆ ಸೇವಿಸುವಂಥದ್ದು. ಈ ಫ್ಯಾಟ್ ಪ್ರಪೋರ್ಷನ್ನ 20%ಗಿಂತ ಕಡಿಮೆ ಮಾಡಬೇಕು. ಅದರಲ್ಲೂ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ರೂಮ್ ಟೆಂಪರೇಚರ್ಲಿ ಗಟ್ಟಿಯಾಗಿರುವಂಥ ವನಸ್ಪತಿ, ತುಪ್ಪ, ಬೆಣ್ಣೆ ಇತ್ಯಾದಿಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವಂಥ ಒಂದು ಸಾಧ್ಯತೆಗಳು. ಸೊ ಇವೆಲ್ಲವೂ ಕೂಡ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ನಲ್ಲಿ ಬರ್ತಾ ಇದೆ. ಇನ್ನು ಹೆಚ್ಚು ನೀರನ್ನು ಕುಡಿಯುವಂಥ ಭಾಳಷ್ಟು ಜನ ಇವತ್ತು ನಾವು ನೋಡ್ತೇವೆ, ನೀರನ್ನು ಕುಡಿದಲೇ ಅನೇಕ ರೋಗಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ತಮ್ಮ ದೇಹಕ್ಕೆ. ಹಾಗಾಗಿ ಕನಿಷ್ಠ 2.5ರಿಂದ 3 ಲೀಟರ್ ನೀರನ್ನು ಕುಡಿಲೇಬೇಕಾಗ್ತಾ ಇದೆ. ನಂತರದಲ್ಲಿ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಸಾಧನ ಅಂತಂದರೆ ಮೊಬಿಲಿಟಿ, ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಕನಿಷ್ಠ 30ರಿಂದ 45 ನಿಮಿಷ ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರುವಂಥದ್ದು ಅವಶ್ಯಕವಾಗಿದೆ. ಅದನ್ನು ಅನೇಕ ಗೈಡ್ಲೈನ್ಸ್ನಲ್ಲೂ ನೋಡಿದ್ದಾರೆ. ಭಾಳಷ್ಟು ಜನ ನಾವು ವೃತ್ತಿಪರರಿದ್ದೇವೆ, ನಾವು ದಿನನಿತ್ಯ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೇವೆ, ವೈದ್ಯರಾಗಿರುವಂಥವ್ರು ಆಸ್ಪತ್ರೆಯಲ್ಲಿ ಇರ್ತಾರೆ. ನಾವು ಯಾವ ರೀತಿಯಾಗಿ ನಮಗೆ ನಮ್ಮ ಜಾಬ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತಂದಾಗ ನಾವು ಅದಕ್ಕೆ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ನಾವು ಯಾವಾಗ ಫ್ರೀ ಇರ್ತೀವಲ್ಲ ಆವಾಗ ಕನಿಷ್ಠ 30ರಿಂದ 45 ನಿಮಿಷವಾದರೂ ಕೂಡ ನಾವು ಅದಕ್ಕೆ ಮುಖ್ಯವಾಗಿ ನಮ್ಮ ವ್ಯಾಯಾಮ ಅಥವಾ ಯೋಗ ಅಥವಾ ಬ್ರಿಸ್ಕ್ ವಾಕ್ ಅದನ್ನಾರು ಮಾಡಲೇಬೇಕು. ಇನ್ನು 3ನೇ ಮುಖ್ಯವಾಗಿರುವಂಥದ್ದು ನಿದ್ರೆ. ಭಾಳ ಜನ ಇದನ್ನು ಹೇಳೋದಿಲ್ಲ, ಭಾಳ ಜನ ಅದನ್ನು ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಭಾಳಷ್ಟು ಜನ ಇತ್ತೀಚಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ವೆಬ್ ಸೀರೀಸ್ ಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ವೆಬ್ ಸೀರೀಸಿಗೆ ಅಡಿಕ್ಟ್ ಆಗಿರ್ತಾರೆ. ಆ ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಿದರೆ ನೀವು ರಾತ್ರಿ 2-3 ಗಂಟೆ ಆದರೂ ನಿದ್ದೆ ಮಾಡೋದಿಲ್ಲ. ಅಂಥವರಿಗೆ ನಾನು ಹೇಳುವಂಥದ್ದು ಕನಿಷ್ಠ ಪಕ್ಷ 6ರಿಂದ 8 ಗಂಟೆ ನಿದ್ದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ. ಎಷ್ಟು ನಿದ್ದೆಯನ್ನು ಮಾಡ್ತೀವಲ್ಲ, ಒಳ್ಳೆಯ ನಿದ್ದೆಯನ್ನು ಮಾಡ್ತೀವಲ್ಲ, ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುವಂಥದ್ದು. ಬೊಜ್ಜಿಗೆ ಕಾರಣ ನಿದ್ರಾಹೀನತೆ, ಅಧಿಕ ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು ಎಲ್ಲವೂ ಕೂಡ ನಿದ್ರಾಹೀನತೆ ಮತ್ತು ಮಾನಸಿಕ ಕಾಯಿಲೆಗಳಂಥ ಡಿಪ್ರೆಷನ್ ಕೂಡ ಅದರಿಂದ ಉಂಟಾಗುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ನಿದ್ರೆ ಬಹಳ ಅವಶ್ಯಕ. ಆನಂತರ ಕೊನೆಯದಾಗಿ ರೆಗ್ಯುಲರ್ ಚೆಕಪ್. ಎಷ್ಟೇ ನಾವು ಆರೋಗ್ಯವಾಗಿದ್ದೇವೆ ಅಂತ ನಾವು ಭಾವಿಸ್ಬೋದು, ಆದರೆ ಆ ಆರೋಗ್ಯ
ಇದೆ ಅಂತ ಹೇಳಿ ಒಬ್ಬರು ಕನ್ಫರ್ಮ್ ಮಾಡಬೇಕು, ಅದು ವೈದ್ಯರು. ಹಾಗಾಗಿ ನಿಯಮಿತವಾಗಿ ಕನಿಷ್ಠ ಯಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ವೋ ಅಂಥವರು ಕನಿಷ್ಠ 3ರಿಂದ 4 ತಿಂಗಳಿಗೊಮ್ಮೆ, ಕನಿಷ್ಠ 6 ತಿಂಗಳಿಗೊಮ್ಮೆ ಆದರೂ ಅವರು ಹೋಗಿ ಚೆಕಪ್ಪನ್ನು ಮಾಡಿಸ್ಕೊಳ್ಳುವಂಥದ್ದು. ಯಾರಿಗೆ ಏನಾದರೂ ಏರ್ಪೇರ್ ಆಗಿರುವಂಥದ್ದು ಕಂಡು ಬಂದರೆ ಕನಿಷ್ಠ 2ರಿಂದ 3 ತಿಂಗಳಿಗೊಮ್ಮೆ ಆದರೂ ನೀವು ರಕ್ತದೊತ್ತಡದ ಒಂದು ಚೆಕಪ್ಪನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು. ಯಾರು ಆಲ್ರೆಡಿ ರಕ್ತದೊತ್ತಡ ಇದೆ, ಅವರು ಆಲ್ರೆಡಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರಲ್ಲ, ಅವರು ಕನಿಷ್ಠ 1ರಿಂದ 2 ತಿಂಗಳಿಗೊಮ್ಮೆ ಆದರೂ ತಮ್ಮ ರಕ್ತದೊತ್ತಡವನ್ನು ಚೆಕಪ್ ಮಾಡಿಸ್ಕೊಂಡು ಚಿಕಿತ್ಸೆ ತನ್ನ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡ್ತಾ ಇದೆಯೋ ಇಲ್ವೋ ಅದನ್ನು ಖಾತ್ರಿಪಡಿಸ್ಕೊಂಡು ಅವರು ತಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಹೋಗಬೇಕು. ಒಟ್ಟಾರೆಯಾಗಿ ನೋಡೋದಾದರೆ ಇವೆಲ್ಲವುಗಳನ್ನು ಮಾಡೋದ್ರಿಂದ ನಮ್ಮ ಒಂದು ಸಮಾಜ ಇವತ್ತು ಅಧಿಕ ರಕ್ತದೊತ್ತಡದಿಂದ ಮುಕ್ತವಾಗಿ ನಾವು ಹೆಚ್ಚು ಆರೋಗ್ಯಯುತವಾದಂಥ ಹೃದಯ, ಆರೋಗ್ಯಯುತವಾದಂಥ ರಕ್ತನಾಳ, ಆರೋಗ್ಯಯುತವಾದಂಥ ಮೂತ್ರಪಿಂಡ ಮತ್ತು ಆರೋಗ್ಯಯುತವಾದಂಥ ವ್ಯಕ್ತಿಗಳು ನಾವಾದರೆ ಖಂಡಿತವಾಗಿಯೂ ನಮ್ಮ ಸಮಾಜದಿಂದ ಈ ಅಧಿಕ ರಕ್ತದೊತ್ತಡವನ್ನು ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ನಿಯಂತ್ರಿಸಬಹುದು. ಅದೇ ಉದ್ದೇಶ ನಮ್ಮ ಈ ಅಧಿಕ ರಕ್ತದ ದಿನ